ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಜಯಲಲಿತಾ ಮನೆಗೆ ಊಟಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿಗಳು. ಸಣ್ಣ ಮಕ್ಕಳು ಬರೆದಿರುವಂತಹ ಪತ್ರಗಳನ್ನ ಓದ್ತಾರೆ. ಸಣ್ಣ ಸಣ್ಣ ಟ್ವೀಟ್ಗಳಿಗೂ ಕೂಡ ಮೆಸೇಜ್ ಮಾಡೋ ಮೂಲಕ, ಅದಕ್ಕೆ ಪ್ರತಿಕ್ರಿಯಿಸುವ ಮೂಲಕ ಹೃದಯ ಶ್ರೀಮಂತಿಕೆಯನ್ನ ಪ್ರದರ್ಶಿಸ್ತಾರೆ. ಹಾಗಾದ್ರೆ ನೋವಲ್ಲಿರುವಂತಹ ಕರ್ನಾಟಕಕ್ಕೆ ಅಂಗಲಾಚ್ತಾ ಇರುವಂತಹ ಜನಪ್ರತಿನಿಧಿಗಳಿಗೆ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಯಾಕೆ ಕಾಯಿಸ್ತಾ ಇದ್ದಾರೆ ಪ್ರಧಾನಿ ಮೋದಿಗಳು? ದೇವೇಗೌಡರು ಹೋಗಿ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಧನಾತ್ಮಕವಾಗಿ ಸ್ಪಂದಿಸಿದ್ರಾ ಇಲ್ವಾ ಅನ್ನುವಂತಹ ಅನುಮಾನ ಈಗ ಕಾಡ್ತಾ ಇದೆ. ಹಾಗಾದ್ರೆ ಇಡೀ ರಾಜ್ಯವೇ ಪ್ರಧಾನಿಗಳ ಭೇಟಿಗಾಗಿ ಕಾಯ್ತಾ ಇದೆ. ಯಾಕೆ ಅವರು ಭೇಟಿಗೆ ದಿನಾಂಕವನ್ನ ಇನ್ನೂ ಕೂಡ ಕೊಟ್ಟಿಲ್ಲ, ಸಮಯವನ್ನ ನಿಗದಿ ಮಾಡಿಲ್ಲ? ಈ ವಿಚಾರದ ಕುರಿತಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸಿ. ಕರ್ನಾಟಕ ಕಾಯ್ತಾ ಇದೆ. ಮೋದಿ ಅವರ ಭೇಟಿಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ಕರ್ನಾಟಕದ ಜನ ಕಾಯ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ನ್ಯಾಯ ಸಿಗಲಾರದೆ ಕಂಗೆಟ್ಟಿರುವಂತಹ ಕನ್ನಡಿಗರು ಆಶಯ ಕಂಗಳಿಂದ ಪ್ರಧಾನಿಯತ್ತ ನೋಡ್ತಾ ಇದ್ದಾರೆ. ಪ್ರಧಾನಿಗಳು ಮನಸ್ಸು ಮಾಡಿ ಏನಾದರೂ ಒಂದು ಪರಿಹಾರವನ್ನ ಕಂಡುಕೊಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಜನರಲ್ಲಿ ಇದೆ. ಆದರೆ ಪ್ರಧಾನಿಗಳು ಇನ್ನೂ ದಿನಾಂಕವನ್ನ ನಿಗದಿಪಡಿಸಿಲ್ಲ, ಇನ್ನೂ ಸಮಯವನ್ನ ಕೊಟ್ಟಿಲ್ಲ. ಹಾಗಾದ್ರೆ ಎಲ್ಲರಿಗೂ ಉತ್ತರ ಕೊಡುವ, ಭಾಷಣದ ಮೂಲಕ ಸಾಂತ್ವನ, ನೆಮ್ಮದಿಯನ್ನ ಹೇಳುವಂತಹ ಪ್ರಧಾನಿಗಳು ಕರ್ನಾಟಕದ ಈ ಸಮಸ್ಯೆಗೆ ಸ್ಪಂದಿಸ್ತಾರ? ಯಾಕೆ ಅವರಿಗೆ ಸ್ಪಂದಿಸೋದಕ್ಕಾಗ್ತಾ ಇಲ್ಲ? ಈ ವಿಚಾರದ ಕುರಿತಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಕರ್ನಾಟಕ ಕಾಯುತ್ತಿದೆ. ಇನ್ನು ಕೊಟ್ಟಿಲ್ಲ, ಕೊಟ್ಟ ತಕ್ಷಣ ಹೋಗ್ತೀನಿ. ಮೋದಿ ಸರ್, ಅಪಾಯಿಂಟ್ಮೆಂಟ್ ಪ್ಲೇಸ್. ಕರ್ನಾಟಕ ಕಾಯುತ್ತಿದೆ. ಎಸ್, ಕರ್ನಾಟಕ ಕಾಯುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ. ಸಂಗ್ರಹಿಸಿಟ್ಟ ಕಾವೇರಿ ನೀರು ಉಳಿಸಿಕೊಳ್ಳಲಾಗದೆ ಕಂಗಾಲಾಗಿರುವ ಕರ್ನಾಟಕಕ್ಕೆ ಕಡೆಯ ಭರವಸೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಣಿಸುತ್ತಿದ್ರು. ಅವರನ್ನ ನಮ್ಮ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ್ರೆ ಏನಾದ್ರೂ ಪರಿಹಾರ ಕೊಟ್ಟಾರೋ ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಆದ್ರೆ ಭೇಟಿಗೆ ಸಮಯ ಕೇಳಿ 48 ಗಂಟೆ ಮುಗಿಯುತ್ತಾ ಬಂದ್ರು ಪ್ರಧಾನಮಂತ್ರಿಗಳು ಇನ್ನೂ ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಸಮಸ್ಯೆ ಬಗೆಹರಿಸುವ ಶಕ್ತಿ ಮೋದಿಗೆ ಇದೆಯಾ? ಸುಪ್ರೀಂನಲ್ಲಿರುವಾಗ ಪ್ರಧಾನಿಗಳು ಮಧ್ಯ ಪ್ರವೇಶ ಮಾಡಬಹುದಾ? ಖಂಡಿತವಾಗಿಯೂ ಮೋದಿ ಅವರಿಗೆ ಶಕ್ತಿ ಇದೆ. ಆಕರ್ಷಕವಾಗಿ ಬುದ್ಧಿಮಾತನ್ನ ಹೇಳಿಯೇ ಭಾರತದ ಮತ ಗೆದ್ದಿರುವ ನರೇಂದ್ರ ಮೋದಿ ಅವರು ಜಯಮ್ಮನಿಗೆ ಬುದ್ಧಿ ಹೇಳಬಾರದೆ ಎಂಬುದು ಕನ್ನಡಿಗರ ನಿರೀಕ್ಷೆ ಮತ್ತು ಬೇಡಿಕೆಯಾಗಿದೆ. ಯಾವುದೇ ವ್ಯಾಜ್ಯ ಕೋರ್ಟಿನಿಂದ ಹೊರಗೆ ರಾಜಿ ಮೂಲಕ ಬಗೆಹರಿಯೋದೇ ಆದ್ರೆ ನ್ಯಾಯಾಲಯಗಳು ಖುಷಿ ಪಡುತ್ತವೆ. ಅನೇಕ ಬಾರಿ ನ್ಯಾಯಾಲಯಗಳು ಈ ಮಾತನ್ನ ಕೂಡ ಹೇಳಿವೆ. ಹೀಗಾಗಿ ನ್ಯಾಯಾಲಯದ ಹೊರಗೆ ವಿವಾದ ಇತ್ಯರ್ಥದ ಹೊಣೆಯಿಂದ ಪ್ರಧಾನಿಗಳು ತಪ್ಪಿಸಿಕೊಳ್ಳೋದು ತಪ್ಪಾಗತ್ತೆ. ರಾಜ್ಯ ಬಿಜೆಪಿ ದಿಗ್ಗಜರಿಗೆ ಮೋದಿ ಟೈಮ್ ಕೊಡ್ಸೋಕೆ ಆಗಲ್ವಾ? ಜಯಲಲಿತಾ ಮನೆಗೆ ಊಟಕ್ಕೂ ಹೋಗಿ ಬಂದಿದ್ದಾರೆ ನರೇಂದ್ರ ಮೋದಿ ಅವರು. ಚಿಕ್ಕ ಚಿಕ್ಕ ಮಕ್ಕಳ ಪತ್ರಗಳು, ಟ್ವೀಟ್ಗಳಿಗೂ ಕೂಡ ಪ್ರತಿಕ್ರಿಯಿಸಿ ಮೆಚ್ಚುಗೆಯನ್ನ ಗಳಿಸಿರುವಂತ ಮೋದಿ ಅವರಿಗೆ ನೋವಲ್ಲಿರುವಂತ ಕರ್ನಾಟಕ ಕಾಣಿಸ್ತಾ ಇಲ್ವಾ? ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡರು ಹೋಗಿ ಗೋಗರೆದ್ರು ಕೂಡ ಏನೂ ಪ್ರಯೋಜನ ಆಗಿಲ್ಲ. ನಮ್ಮ ರಾಜ್ಯ ಬಿಜೆಪಿ ನಾಯಕರಿಗೆ ನೀರನ್ನ ಕೊಡಿಸುವಂತ ಶಕ್ತಿ ಇಲ್ಲ, ಒಪ್ಪಿಕೊಳ್ಳೋಣ. ಕಡೆ ಪಕ್ಷ ಕಷ್ಟ ಹೇಳಿಕೊಳ್ಳೋದಕ್ಕೆ ಮೋದಿ ಅವರ ಟೈಮ್ ಅನ್ನ ಕೊಡಿಸೋಕ್ಕೂ ಕೂಡ ಬಿಜೆಪಿ ಅವರಿಗೆ ಆಗೋದಿಲ್ವಾ? ಇನ್ನು ಕೊಟ್ಟಿಲ್ಲ, ಕೊಟ್ಟ ತಕ್ಷಣ ಹೋಗ್ತೀನಿ. ಇನ್ನು ಕೊಟ್ಟಿಲ್ಲ, ಕೊಟ್ಟ ತಕ್ಷಣ ಹೋಗ್ತೀನಿ. ಇನ್ನೂ ಆಗಿಲ್ಲ. ನರೇಂದ್ರ ಮೋದಿ ಸರ್, ಕರ್ನಾಟಕ ಕಾಯುತ್ತಿದೆ. ಪ್ಲೀಸ್ ಟೈಮ್ ಕೊಡಿ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಎಸ್, ಕರ್ನಾಟಕ ಕಾಯ್ತಾ ಇದೆ. ಐ ಆಮ್ ವೇಟಿಂಗ್ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಕಾವೇರಿ ವಿಚಾರದಲ್ಲಿ ತುಂಬಾ ದೌರ್ಭಾಗ್ಯದ ವಿಷಯ ಅಂದ್ರೆ ವೀಕ್ಷಕರೇ, ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಒಂದು ಗುಂಪಿಗೆ ಕೆಂಡದಂತಹ ಕೋಪ. ಏನ್ರಿ ಈ ಕೋಟೆ ಅನ್ಯಾಯ ಮಾಡಿದೆ, ಸಿದ್ದರಾಮಯ್ಯನವ್ರು ಏನ್ ಮಾಡಕ್ಕಾಗ್ತದೆ ಅಂತ. ಇನ್ನು ಮೋದಿ ಅವ್ರನ್ನ ಕೇಳೋಣ ಅಂದ್ರೆ ಮೋದಿ ಅಭಿಮಾನಿಗಳದ್ದು ಇನ್ನೊಂದು ತರ ಕೋಪ. ಯಾಕ್ರಿ ಮೋದಿ ಅವ್ರನ್ನ ಎಳತ್ತರ್ತೀರಾ ನೀವು ಅಂತ. ಅಂದ್ರೆ ಯಾರನ್ನೂ ಹೇಳದೆ, ಯಾರಿಗೂ ಕೇಳದೆ ಬಂದಂತನ್ನ ಅನುಭವಿಸುವಂತಹ ದೌರ್ಭಾಗ್ಯ ನಮ್ಮ ಕನ್ನಡಿಗರದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಪ್ರಧಾನಿಗಳ ಮಧ್ಯಪ್ರವೇಶ ಎಷ್ಟರ ಮಟ್ಟಿಗೆ ಈಗ ಅನಿವಾರ್ಯ ಆಗಿದೆ? ಪ್ರಧಾನಿಗಳ ಮಧ್ಯಪ್ರವೇಶ ಸಾಧ್ಯನೇ ಇಲ್ವಾ? ನಮ್ಮ ಬಿಜೆಪಿಯ ಹಿರಿಯ ನಾಯಕರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸೋದಕ್ಕೆ ಸಾಧ್ಯ ಇಲ್ವಾ? ಏನಾಗ್ತಾ ಇದೆ? ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ.
ನಮ್ಮೊಂದಿಗೆ ಇದ್ದಾರೆ ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಆದಂತಹ ಮಹದೇವ್ ಪ್ರಕಾಶ್ ಸರ್. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಆರ್ ವಿ ವೆಂಕಟೇಶ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮಾಜಿ ಮಂತ್ರಿಗಳು, ಬಿಜೆಪಿಯ ಹಿರಿಯ ನಾಯಕರು ಬಿಜೆ ಪುಟ್ಟಸ್ವಾಮಿ ಸರ್. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಜೆಡಿಎಸ್ನ ಮಾಜಿ ಶಾಸಕರಾದಂತಹ ಡಾಕ್ಟರ್ ಅನ್ನದಾನಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಹದೇವ್ ಪ್ರಕಾಶ್ ಸರ್, ನಿನ್ನೆ ತಾವು ತೆಲುಗು ಗಂಗಾ ಯೋಜನೆಯನ್ನ ಕೋಟ್ ಮಾಡಿದ್ರು. ಅಂದ್ರೆ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ರಾಜಕೀಯ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿದ್ರು ಈ ರೀತಿಯಾದಂತಹ ಜಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ಅಂತ. ಆದ್ರೆ ನಾನು ಒಂದು ಸಣ್ಣ ಇದನ್ನ ತಮಗೆ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆಯ ಮಂತ್ರಿ ಪರಿಷತ್ ಸಭೆ ತುಂಬಾನೇ ಜನ ಕಾತರ ಕುತೂಹಲದಿಂದ ಕಾಯ್ತಾ ಇದ್ರು. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾರೆ. ವೆರಾಸ್ ಅದರ ಹಿಂದಿನ ದಿನ ಪಬ್ಲಿಕ್ ಟಿವಿಯಲ್ಲಿ ಪ್ರತಿಪಕ್ಷಗಳ ನಾಯಕರುಗಳು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ, ನೀರ್ ಬಿಡಲ್ಲ ಅಂದ್ರೆ ನಾವು ಅವ್ರ ಜೊತೆಗೆ ನಿಂತ್ಕೊಳ್ತೀವಿ, ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅನ್ನುವಂತ ಒಂದು ಅಶ್ಯೂರೆನ್ಸ್ ಅನ್ನ ಅವರಿಗೆ ಕೊಟ್ಟಿದ್ರು. ಅದರ ಒಂದು ಲಾಭವನ್ನ ಅವ್ರು ಪಡ್ಕೊಳ್ಬಹುದಾಗಿತ್ತು. ಆದ್ರೆ ಅವರು ತೆಗೆದುಕೊಂಡಂತಹ ತೀರ್ಮಾನ ಯಥಾಸ್ಥಿತಿ ಕಾಪಾಡ್ತೀವಿ, ಪ್ರಧಾನಮಂತ್ರಿಗಳಿಗೆ ನಮ್ಮ CS ಮುಖಾಂತರ ಫೋನ್ ಮಾಡಿಸಿದೀವಿ, ಅಪಾಯಿಂಟ್ಮೆಂಟ್ ಕೇಳಿದೀವಿ ಅಂತ. ಯಾವಾಗ ಅದು? ನಿನ್ನೆ ಮಧ್ಯಾಹ್ನ. ಸೊ ನಾವೀಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ನಿನ್ನೆ ಮಧ್ಯಾಹ್ನ ಫೋನ್ ಹೋದ ತಕ್ಷಣ ಇಷ್ಟೊತ್ತಿಗಾಗಲೇ ಪ್ರಧಾನಿಗಳು ಕರೆದು ಮಾತಾಡಿ ಮುಗಿಸ್ಬೇಕಾಗಿತ್ತು ಅಂತ. ಇದು ನಿಜಕ್ಕೂ ಕೂಡ ಈ ಟೈಮಿಂಗ್ ಏನಿದೆ, ಈ ಟೈಮಿಂಗ್ ಅಲ್ಲಿ ನಾವು ಪ್ರಧಾನಿಗಳು ಅಂತ ಪ್ರತ್ಯಕ್ಷರಾಗ್ಬಿಡ್ಬೇಕಾಗಿತ್ತು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅದು ಸರಿನಾ ಅಂತ ನನ್ನ ಟೈಮಿಂಗ್ ಮಾತ್ರ ಹೇಳ್ತಾ ಇದ್ದೀನಿ. ನಿನ್ನೆ ಮಧ್ಯಾಹ್ನಕ್ಕೂ ಇವತ್ತಿನ ರಾತ್ರಿಗೂ ಒಂದು ದಿನದ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್. ಈ ಯಾವುದೇ ಘಟನೆಗೆ ಅಥವಾ ಯಾವುದೇ ಒಂದು ವಿವಾದಕ್ಕೆ ಒಂದು ಇತಿಹಾಸ ಇರುತ್ತೆ. ಆ ಇತಿಹಾಸದ ನೆಲೆ ಒಳಗೆ ನಾವು ನೋಡಬೇಕು. ಇತಿಹಾಸದ ನೆಲೆ ಯಾವುದು ಅಂದರೆ ಕಳೆದ 3 ವರ್ಷದ ಇತಿಹಾಸ ಹೇಳ್ತೀನಿ. 3 ವರ್ಷದ ಇತಿಹಾಸ ಅಂದ್ರೇನು? ನರೇಂದ್ರ ಮೋದಿ ಭಾರತ ದೇಶದ ಪ್ರಧಾನಿ, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ. ಅನೇಕ ವಿಷಯಗಳಲ್ಲಿ ವಿವಾದ ಸೃಷ್ಟಿಯಾದಾಗ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ದೆಹಲಿಯಲ್ಲಿ ಅನೇಕ ಸಮಾವೇಶಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಯಾವ ರೀತಿ ವರ್ತಿಸಿದ್ರು ಅನ್ನೋದು ಇಂಪಾರ್ಟೆಂಟು. ನರೇಂದ್ರ ಮೋದಿ ಸತ್ಯ ಹರಿಶ್ಚಂದ್ರ ಅಂತ ನಾ ಹೇಳಲ್ಲ. ಮುಖ್ಯಮಂತ್ರಿಗಳು ಆರಂಭದ ದಿನಗಳಿಂದಲೂ ಒಂದು ರೀತಿಯಲ್ಲಿ ಕನ್ಫ್ರಾಂಟೇಷನ್ ಆಟಿಟ್ಯೂಡ್ ಅನ್ನ ಕೇಂದ್ರ ಸರ್ಕಾರದ ವಿರುದ್ಧ ಪ್ರದರ್ಶನ ಮಾಡ್ಕೊಳ್ತಾ ಬಂದರು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿತೀಶ್ ಕುಮಾರ್ ಮತ್ತು ಮಮತಾ ಬ್ಯಾನರ್ಜಿ ಮಾದರಿ ಆಗಬೇಕಾಗಿತ್ತು. ನಿತೀಶ್ ಕುಮಾರ್ ಬಿಹಾರದ ಸಮಸ್ಯೆಗಳು ಬಂದ ತಕ್ಷಣ ಪ್ರಧಾನಿಯ ಜೊತೆ ಸೌಹಾರ್ದಯುತವಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. 2 ದಾರಿಗಳಿವೆ. ಒಂದು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ದಾರಿ ನಿತೀಶ್ ಕುಮಾರ್ದು. ಮತ್ತೊಂದು ದಾರಿ ಯಾವುದು ಅಂತಂದ್ರೆ ಜಯಲಲಿತಾ ದಾರಿ, ಬಿಕ್ಕಟ್ಟನ್ನ ಸೃಷ್ಟಿ ಮಾಡುವ ದಾರಿ. ನೀವು ನನ್ನ ಮಾತನ್ನ ಕೇಳದೆ ಹೋದ್ರೆ ನಿಮಗೆ ನಾನು ಸವಾಲಾಗ್ತೀನಿ ಅನ್ನುವಂತಹ ಜಯಲಲಿತಾ ರೀತಿಯಲ್ಲಿ ಬಿಕ್ಕಟ್ಟಿನ ದಾರಿಯನ್ನ ಅನುಸರಿಸೋದಕ್ಕೆ ಇವ್ರಿಗೆ ಹೈಕಮಾಂಡ್ ಅನ್ನುವಂತ ಮೂಗ್ದಾರ ಇದೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಏನು ಗೊತ್ತಾ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅದನ್ನ ಮಾಡಬಹುದಾಗಿತ್ತು. ಇದು ಒಂದು. ಮುಖ್ಯಮಂತ್ರಿಗಳು ಆರಂಭಿಕ ಹಂತದಲ್ಲಿ ಕನ್ಫ್ರಾಂಟೇಷನ್ ಆಟಿಟ್ಯೂಡ್ ಅನ್ನ ಮಾಡಿದ್ರು. ಎರಡನೇದು, ನರೇಂದ್ರ ಮೋದಿ ಅವರು ಮಹದಾಯಿ ವಿಷಯ ಆರಂಭ ಆದ ದಿನದಿಂದ, ವಿವಾದ ಆರಂಭವಾದ ದಿನದಿಂದ ನರೇಂದ್ರ ಮೋದಿ ಅವರು ದಿವ್ಯ ಮೌನವನ್ನು ತಾಳಿದ್ರು. ಯಾಕೆ ಆ ದಿವ್ಯ ಮೌನ? ಕರ್ನಾಟಕದ ಜನರನ್ನು ಬಿಜೆಪಿ ಅನ್ಯಾಯ ಮಾಡಿದ್ರ? ತಮಿಳುನಾಡು ನಿಮಗೆ 1 ಸೀಟನ್ನು ಕೊಟ್ಟಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಆ ಒಂದು ಯಾರೋ ಚಕ್ರವರ್ತಿನಿ ಜಯಲಲಿತಾ ಅವರ ಮನೆ ಬಾಗಿಲಿಗೆ ಹೋಗಿ ಆಕೆಗೆ ಗೊಡ್ಡು ಸಲಾಮನ್ನು ಹೊಡೆಯೋದಕ್ಕೆ ಈ ಪ್ರಧಾನಿಗೆ ಸಾಧ್ಯ ಆಗುತ್ತೆ. 17 ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿಕೊಟ್ಟಂತಹ ಕರ್ನಾಟಕದ ಜನರಿಗೆ ಗೌರವ ಕೊಡೋದಕ್ಕಾಗೋದಿಲ್ವಾ? ಇದು ನರೇಂದ್ರ ಮೋದಿ ಅವರು ಕರ್ನಾಟಕದ ಬಗ್ಗೆ ತಳೆದಿರುವಂತಹ ಒಂದು ಇದನ್ನ ಔದಾಸೀನ್ಯ ಧೋರಣೆಯೋ ಅಥವಾ ಮಲತಾಯಿ ಧೋರಣೆಯೋ ನನಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ಕಡೆ ಸಿದ್ದರಾಮಯ್ಯನವರ ಆಟಿಟ್ಯೂಡು ತಪ್ಪು, ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ ಆಟಿಟ್ಯೂಡು ತಪ್ಪು. ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಕರ್ನಾಟಕದ ಜನತೆ ಇವತ್ತು ತೊಳಲಾಡುವಂತಹ ಒಂದು ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಲ್ ರೈಟ್, ಆರ್ ವಿ ವೆಂಕಟೇಶ್ ಸರ್, ನಿನ್ನೆ ಮಧ್ಯಾಹ್ನ ಯು ಟುಕ್ ಅ ಡಿಸಿಷನ್ ಏನಂದ್ರೆ ನಾವು ಪ್ರಧಾನಿಗಳನ್ನ ಭೇಟಿ ಆಗ್ತೀವಿ ಅಂತ. ಅದು ಅವರ ಬಾಯಲ್ಲಿ, ಮುಖ್ಯಮಂತ್ರಿಗಳ ಬಾಯಲ್ಲಿ ಎಷ್ಟು ಸುಲಲಿತವಾಗಿ ಬಂತು ಅಂತಂದ್ರೆ, ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ ತಕ್ಷಣ ಆ ಕಡೆಯಿಂದ ಪ್ರಧಾನಿ ಮೋದಿಗಳು ಯು ಕ್ಯಾನ್ ಕಮ್ ಅಂತ ಆವಾಗಲೇ ಇಮ್ಮಿಡಿಯೇಟ್ ಒಂದು ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಲೆವೆಲ್ಗೆ ಅವರು ಒಂದು ರೀತಿ ಕಣ್ಣೊರ್ಸೋ ಥರ ಜನರ ಬುದ್ಧಿಗೆ ಮಂಕು ಬುದ್ಧಿ ಎರಚಿದ್ರು. ಬಟ್ ಅದು ಪಾಸಿಬಲ್ ಇಲ್ಲ ಅನ್ನೋದು ನಮಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಫೋನ್ ಮಾಡಿದ ತಕ್ಷಣ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ. ಅಂದರೆ ಇದು ಪಕ್ಕಾ ಜನರ ಕಣ್ಣೊರೆಸುವಂತಹ ತಂತ್ರ ಅಷ್ಟೇ.
ಯಥಾಸ್ಥಿತಿ ಕಾಯ್ಕೊಳ್ತೀವಿ, ಪ್ರಧಾನಿಗಳನ್ನ ಭೇಟಿ ಮಾಡ್ತೀವಿ, ಪ್ರಧಾನಿಗಳಿಗೆ ಯಾವಾಗ ಸಮಾಧಾನ ಆಗುತ್ತೆ ಅವಾಗ ಕರೀತಾರೆ, ಅವಾಗ ಮಾತಾಡ್ತೀವಿ. ಅಲ್ಲಿವರೆಗೆ 20ನೇ ತಾರೀಕು ಆಗುತ್ತೆ, ಕಾವೇರಿ ಕೊಳದಲ್ಲಿ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತೆ, ಮುಗಿದೋಯ್ತು ಕತೆ. ಇಲ್ಲ ನೋಡಿ, ಸೋಮವಾರ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ಮೇಲೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದು ತಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಸೊ ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನು ಸಾಧ್ಯತೆ ಇದೆ ಅದನ್ನು ಮೊದಲ ಆದ್ಯತೆ ಕೊಟ್ಟು ನೋಡಬೇಕಾಗಿದೆ. ಈ ಒಂದು ಮುಖ್ಯಮಂತ್ರಿಗಳ ಹೇಳಿಕೆ ಇದೆಯಲ್ಲ, ಅದು ತಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇದನ್ನು ಅವರು ಪ್ರಯೋಗ ಮಾಡಿದ್ರೆ ಯಾರೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಮತ್ತು ಯಾರೂ ಕೂಡ ಅನ್ಯತೆ ಭಾವಿಸ್ತಕ್ಕಂಥದ್ದು ಅಲ್ಲ. ಅದರಿಂದ ಇದಕ್ಕಿರ್ತಕ್ಕಂಥ ಈ ತಕ್ಷಮ್ಯಕ್ಕೆ ಏನಾನ ಒಂದು ಪರಿಹಾರ ಸಿಗತ್ತೆ ಅಂತ ಹೇಳಿದ್ರೆ ಅದು ಇದರಲ್ಲಿ ಬಾಡಿ ಲ್ಯಾಂಗ್ವೇಜ್ ತಕ್ಷಣ ಹೋಗಿ ಮಾತಾಡ್ ಬರ್ತೀನಿ. ಈಗಿರುವಂತಹ ಅರ್ಜೆನ್ಸಿ ಹರಿತಾ ಇರೋ ನೀರನ್ನ ತಡೆಯೋದು. ಮುಖ್ಯಮಂತ್ರಿಗಳು 6-7 ಬಾರಿ ಪತ್ರ ಬರ್ದಿದ್ದಾರೆ, ಅದಕ್ಕೂ ಉತ್ತರ ಇಲ್ಲ. ಈಗ ಒಂದು ಸಂದರ್ಶನ 6-7 ಬಾರಿ ಪತ್ರ ಬರೆದ್ರು ಕೂಡ ಉತ್ತರ ಕೊಡದೇ ಇರುವಂತಹ ಪ್ರಧಾನಮಂತ್ರಿಗಳು ನೀವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಬಹುಬೇಗ ಸ್ಪಂದಿಸ್ತಾರೆ ಅಂತ ಹೇಗ್ ಅನ್ಕೊಂಡ್ರಿ ನೀವು? ಯಾಕಂದ್ರೆ ಅನಿವಾರ್ಯ ಜನರ ಭಾವನೆಗಳನ್ನ ಹೇಗೆ ಡಿಪೆಂಡ್ ಮಾಡ್ಕೊಂಡ್ರಿ ನೀವು? ಹತ್ತಿ ಉರ್ದೋಗ್ತಾ ಇರುವಾಗ 2 ರಾಜ್ಯಗಳು ಯಾರ ಕೈಯಲ್ಲಿ ಪರಿಹಾರ ಇದೆ ಅವ್ರು ಸುಮ್ಮನೆ ಕೂರಕ್ಕಾಗತ್ತಾ? ಯಾಕೆ ಸರ್ ಹತ್ತಿ ಉರಿತಾ ಇರೋದು? ಸುಪ್ರೀಂ ಕೋರ್ಟ್ ನೀರ್ ಬಿಡ್ತಾ ಇದೀವಿ ಅಂತ, ನೀರ್ ಬಿಡ್ತಾ ಇದೀವಿ ಅಂತ ಅರ್ಜೆನ್ಸಿ ಇರುವಾಗ ನೀರನ್ನ ತಡಿಬೇಕು ಆಗಿರ್ತಕ್ಕಂಥ ಉದಾಹರಣೆಗಳನ್ನ ತಗೊಂಡು ಮುಖ್ಯಮಂತ್ರಿಗಳು ಇದು ಆದ್ಯತೆ ಕೊಟ್ಟು ಫೋನ್ ಮಾಡಿದ ತಕ್ಷಣ ಕರ್ಸ್ಬೇಕಾಗಿತ್ತು. ಕರ್ಸ್ತಕ್ಕಂಥದ್ದು ಪ್ರಧಾನಮಂತ್ರಿಗಳ ಆದ್ಯ ಕರ್ತವ್ಯ ಆಗತ್ತೆ. ಪ್ರಧಾನಮಂತ್ರಿಗಳು ಯಾವುದೋ ಒಂದು ರಾಜ್ಯಕ್ಕೆ ಅಲ್ಲ, ಎಲ್ಲ ನಮ್ಮ ರಾಷ್ಟ್ರದ ಎಲ್ಲಾ ರಾಜ್ಯಗಳಿಗೂ ಅವರೇ ಪ್ರಧಾನಮಂತ್ರಿ. ಇವತ್ತು ಯಾವುದೋ 2 ರಾಷ್ಟ್ರಗಳ ನಡುವೆ ಈ ತರ ಏನಾರ ವೈಮನಸ್ಸಿದ್ದಾಗ ಪ್ರಧಾನಿಗಳೇನ್ ನಮಗೆ ಭಿಕ್ಷೆ ಆಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಏನ್ ನಮ್ಗೇನ್ ದೊಡ್ಡ ಸಹಾಯ ಮಾಡ್ತಾ ಇಲ್ಲ. ನಿಮ್ಮ ಕರ್ತವ್ಯಗಳನ್ನ ನೀವು ಸರಿಯಾಗಿ ಮಾಡಿ ಅಂತ ಅವ್ರ ಕರ್ತವ್ಯನೇ ಅವ್ರು ಮಾಡಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಎಂಥ ಉದ್ವಿಗ್ನವಾದಂತ ಪರಿಸ್ಥಿತಿ ಎಲ್ಲ 24/7 ಎಲ್ಲರೂ ಕೂಡ ಇದರಲ್ಲಿ ವಿಷಯದಲ್ಲಿ ಕಾಂಗ್ರೆಸ್ಸಿನ ಪ್ರಕಾರ ಅಥವಾ ಮುಖ್ಯಮಂತ್ರಿಗಳ ಪ್ರಕಾರ, ರಾಜ್ಯ ಸರ್ಕಾರದ ಪ್ರಕಾರ ವಿಲನ್ ಪ್ರಧಾನಮಂತ್ರಿಗಳು. ಯಾಕಂದ್ರೆ ಅವ್ರ ವಿಲನ್ಗಳಲ್ಲ, ಈಗ ಪರಿಹಾರ ಶಕ್ತಿ ಇರ್ತಕ್ಕಂಥದ್ದು ಅವ್ರಿಗೆ. ಜವಾಬ್ದಾರಿ ಎಲ್ಲಾ ರಾಜ್ಯಗಳಿಗೂ ಅವರೇ ಪ್ರಧಾನಮಂತ್ರಿ. ಯಾರು ಮುಖ್ಯಮಂತ್ರಿಗಳು ಯಾವುದೇ ಪಕ್ಷಕ್ಕೆ ಸೇರಿರ್ಬೋದು, ಯಾರು ಏನೇ ಆಗಿರ್ಬೋದು, ಆದ್ರೆ ಪ್ರಧಾನಮಂತ್ರಿಗಳು ಇಡೀ ರಾಷ್ಟ್ರದ ಎಲ್ಲಾ ರಾಜ್ಯಗಳಿಗೂ ಅವ್ರು ಪ್ರಧಾನಮಂತ್ರಿ ಆದ್ಮೇಲೆ. ಪ್ರಶ್ನೆ ತುಂಬಾ ಸಿಂಪಲ್ ಸರ್, ಇವತ್ತಿನ ಪರಿಸ್ಥಿತಿಗೆ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತೀರಿ ಹೇಳಿ? ಇಲ್ಲ, ಇದು ನೋಡಿ ಕಲೆಕ್ಟಿವ್ ಇದಾಗಬೇಕು. ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಎಲ್ಲರದು ಆಗ್ಬೇಕಾಗತ್ತಲ್ಲ. ತಪ್ಪಿಲ್ವಲ್ಲ, ಜನರದ್ದು ಯಾಕೆ ತಪ್ಪಾಗತ್ತೆ? ಎಲ್ಲರದು 1995ರಲ್ಲಿ ಇದೇ ತರ ಪರಿಸ್ಥಿತಿ ಇದ್ದಾಗ, ಬಹಳ ಗಂಭೀರವಾಗಿದ್ದಾಗ, ಅಂದಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವರು 30 TMC ನೀರಿಗೆ ಆರ್ಡರ್ ಮಾಡಿತ್ತು ಟ್ರಿಬ್ಯುನಲ್. ಆಗ ಮಧ್ಯಪ್ರವೇಶಿಸಿ ಅವರು 6 TMCಗೆ ತಂದು ಒಂದು ನ್ಯಾಯ ಮಾಡಿದ್ದು ಅವರು. ಇಲ್ಲ ನೋಡಿ ಅದೇನಾಯ್ತು, ಅದಾದ್ಮೇಲೆ ಅವಾಗ ಕಾವೇರಿ ರಿವರ್ ಅಥಾರಿಟಿ ಇತ್ತು. ಏನಾಗಿದೆ ನಾವು ಮೊದಲಿಗೆ ತೋರಿಸಿ ಚಿಕ್ಕ ಮಕ್ಕಳ ಟ್ವೀಟ್ಗೂ ಉತ್ತರ ಕೊಡ್ತಾರೆ, ಸಣ್ಣ ಸಣ್ಣ ಲೆಟರ್ಗೂ ಉತ್ತರ ಕೊಡ್ತಾರೆ, ಜಯಲಲಿತಾ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರೆ. ಅಂತ ಪ್ರಧಾನಿ ಅವರು ಉತ್ತರ ಹೇಳ್ತಕ್ಕಂಥದ್ದಕ್ಕೆ ಇನ್ನು ಪ್ರಿಮೆಚೂರ್, ಅವ್ರು ಕರೆದಿಲ್ಲ ಅಂತಕ್ಕಂಥದ್ದಕ್ಕೆ ನೀವು ಹೇಳಿದಾಗೆ ಪ್ರಧಾನಿ ದೇಶದ ಪತ್ರ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು 7 ಪತ್ರ ಅಂತ ಹೇಳ್ತಾರೆ. ಅವರು ಯಾವ್ಯಾವತ್ತು ಹೇಳ್ತಾರೆ, ಯಾವ್ಯಾವತ್ತು ಸುಮ್ನೆ ಇರಿ ನೀವು. ಜವಾಬ್ದಾರಿ ಅವರು ಒಬ್ಬ ಮುಖ್ಯಮಂತ್ರಿಗಳು ಪ್ರಧಾನಿಗಳಿಗೆ ಬರೆದಂತ ಪತ್ರದಲ್ಲಿ ಸುಳ್ಳು ಹೇಳ್ತಾರೆ ಅಂದ್ರೆ ನಾನು ಇದನ್ನ ಈ ಮುಗ್ಸಕ್ ಬದಲೇ ನೀವ್ ಹೇಳ್ಬಿಟ್ರೆ ನಾನು ಹೇಳ್ತಕ್ಕಂಥದ್ದು ಅವರು ಹೇಳಿದ್ರು ಅಷ್ಟೇ. ಯಾವ ವಿಷಯಕ್ಕೆ ಬರೆದ್ರು, ಏನ್ ಬರೆದ್ರು ಅಂತಕ್ಕಂಥದ್ದು ಈಗ ಚರ್ಚೆ ಅಲ್ಲ. 6 ಕೋಟಿ ಕನ್ನಡಿಗರ ಪ್ರತಿನಿಧಿಯಾದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರೆದಂತ ಪತ್ರಕ್ಕೆ ಒಂದು ಬೆಲೆ ಇಲ್ಲ ಅನ್ನೋದಾದ್ರೆ ಇದೇನ್ ಮಲ್ತಾಯಿ ಧೋರಣೆ? ಬೆಲೆ ಇಲ್ಲ ಅಂತಲ್ಲ. ಈಗ ಮಾದೇವ್ ಪ್ರಕಾಶ್ ಅವ್ರು ಹೇಳಿದ್ರು, ಒಬ್ಬ ಮುಖ್ಯಮಂತ್ರಿ ಆದಂತವನು ಇವತ್ತು ಇವರು ನಿತೀಶ್ ಕುಮಾರ್, ಇವರು ಮುಖರ್ಜಿ ಬಹಳ ದ್ವೇಷ ಮಾಡ್ತಾ ಇದ್ರು. ಮುಖ್ಯಮಂತ್ರಿ ಆದ್ಮೇಲೆ
ನೀವು ಸಿಕ್ತಾಗ ಮಾತಾಡ್ರಿ. ಹೇಳಿ, ಆಯ್ತಲ್ಲ, ಹೇಳಿದ್ರಲ್ಲ, ಮುಗೀತಲ್ಲ. Decent. ಅದಕ್ಕೆ ಈಗ ಅವರು ಸೌಹಾರ್ದಯುತವಾಗಿ ಮುಖ್ಯಮಂತ್ರಿ ಫೆಡರಲ್ ಸಿಸ್ಟಮ್ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಧಾನಿಗೂ ಇರಬೇಕು, ಮುಖ್ಯಮಂತ್ರಿಗೂ ಇರಬೇಕು. ಮುಖ್ಯಮಂತ್ರಿಗಳು ಎಷ್ಟು ಸಾರಿ ಕರೆದ್ರು ಪ್ರಧಾನಿಯವರು ಇವ್ರು ಹೋಗದೆ ರಿಫ್ಯೂಸ್ ಮಾಡೋದು ಕಾಲುಗಳಿದೆ. ಯಾವ್ದಾರ ಇರ್ಲಿ ರೀ, ಯಾವ್ದಾರ ಇರ್ಲಿ, ಕಾವೇರಿ ಒಂದಕ್ಕೆ ಏನು, ಕಾವೇರಿ ಒಂದಕ್ಕೆ ಏನ್ ಮಾಡ್ಬೇಕು ಮುಖ್ಯಮಂತ್ರಿಗಳು ಮಾಡಬಾರ್ದು, ಮಾಡಿದ್ದೆ ರಾಜ್ಯ ಹಾಳು ಮಾಡ್ತಾ ಇದ್ದಾರೆ. ರಾಜ್ಯ ಹಾಳು ಮಾಡಿದ್ರು, ಈ ರಾಜ್ಯ ಹಾಳು ಮಾಡಿದ ಮುಖ್ಯಮಂತ್ರಿ ರಾಜ್ಯ ಹಾಳು ಮಾಡಿದ್ರು, ಸರ್ಕಾರ ಹಾಳು ಮಾಡಿದೆ, ಈ ಸರ್ಕಾರದ ಹಾಳಾಗಿದೆ ಇವತ್ತು. ಕಂಪ್ಲೀಟ್ಲಿ ಅಗ್ರಿ ಸರ್, ನೀವ್ ಹೇಳಿದ್ ಕರೆಕ್ಟ್. ಯಾಕಂದ್ರೆ ಒಂದು ಒಂದ್ ನಿಮಿಷ ಸೌಹಾರ್ದಯುತವಾದಂತಹ ಸಂಬಂಧವನ್ನ ಇಟ್ಕೊಳ್ಳಿಲ್ಲ ಕೇಂದ್ರದ ಜೊತೆಗೆ ಮುಖ್ಯಮಂತ್ರಿಗಳು. ಕರೆಕ್ಟ್, ಐ ಅಗ್ರಿ. ಅವ್ರು ಸರಿ ಇಲ್ಲ, ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನಡೆದುಕೊಳ್ಳದೆ ಅವರು ಒಂದು ಕಾಂಗ್ರೆಸ್ ಹೈಕಮಾಂಡ್ ನ ಕೈಗೊಂಬೆಯಾಗಿ ಕಾಂಗ್ರೆಸ್ ನಾಯಕನಾಗಿ ನಡೆದುಕೊಂಡ್ರು. ಅದರಲ್ಲಿ ಯಾವುದೇ ರೀತಿಯಂತ ಸಂಶಯ ಇಲ್ಲ. ಐ ಎಂಡೋರ್ಸ್. ನಿಮ್ಮ ನಾಯಕರುಗಳಿಗೆ ಏನಾಗಿತ್ತು ಹಾಗಾದ್ರೆ? ಅವ್ರ ಜವಾಬ್ದಾರಿ ಇಲ್ವಾ? ಯಡಿಯೂರಪ್ಪನವ್ರ ಜವಾಬ್ದಾರಿ ಇಲ್ವಾ? ಸದಾನಂದ ಗೌಡ್ರಿಗೆ, ಅನಂತ್ ಕುಮಾರ್ಗೆ ಲೀಗಲ್ ವಿಚಾರ ಅಲ್ಲ ಸರ್. ಸ್ವಲ್ಪ ಅವಕಾಶ ಕೊಡಿ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಕಾತರ್ಕಿ ಅವರು ಅಪಾಯಿಂಟೆಡ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಲಾಯರ್. ಕಾತರ್ಕಿ ಅವರು ಏನು ಹೇಳಿದ್ರು, ಇವತ್ತಿನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಾವೇ ಅಫಿಡವಿಟ್ ಹಾಕಿ ನೀರು ಬಿಡ್ತೀವಿ ಅಂತೇಳಿ ಅದನ್ನು ಒಪ್ಪಿಗೆ ಕೊಟ್ಟ ಆದಮೇಲೆ ನೀರು ಬಿಡಬೇಕಾದ್ದು ನಮ್ಮ ಧರ್ಮನೇ ಹೊರತು ಪ್ರಧಾನಿ ಅವರು ಮಧ್ಯದಲ್ಲಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಹೇಳಿದಾರ ಇಲ್ವಾ ಕೇಳಿಬೇಕಾರೆ ಕಾನೂನಿನ ವ್ಯವಸ್ಥೆನಲ್ಲಿ ಪ್ರಧಾನಿ ಅವರು ನೇರವಾಗಿ ಇಂಟರ್ಫಿಯರ್ ಆಗಕ್ಕೆ ಬರೋದಿಲ್ಲ. ಇದರಲ್ಲಿ ಅದು ಯಾವ ಸಂದರ್ಭ ಅನ್ನೋದು ಹೇಳಿ. ಆ ಸಂದರ್ಭದಲ್ಲಿ ಈ ರೀತಿಯ ತಪ್ಪುಗಳಾಗಿರಲಿಲ್ಲ. ನಾನು ರೆಕಾರ್ಡ್ಸ್ ತೋರಿಸ್ತೀನಿ. ತಪ್ಪಾಗಿದೆ ಸರ್, ಅದಕ್ಕೆ ನಾವು ತಪ್ಪಾಗಿದೆ ಸರ್, ಅದಕ್ಕೆ ನೋಡ್ತಾ ಇದೀವಿ ನಾವು. ಸುಪ್ರೀಂ ಕೋರ್ಟ್ ಅವರು ನೀರನ್ನ ಬಿಡಬೇಕು ಅಂತಕ್ಕಂತ ಕಾಲದಲ್ಲಿ ಆಗ್ಲಿಲ್ಲ. ಅವರು ಅಂಕಿಅಂಶಗಳಿದೆ, ನಾನು ಹೇಳ್ತೀನಿ. ಅಂಕಿಅಂಶಗಳಿದೆ, ನಾನು ಹೇಳ್ತೀನಿ. ಸ್ವಾಮಿ ಸರ್, ನಾನು ಹೇಳ್ತೀನಿ. ನನ್ನ ಹತ್ರ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಯಾವ ಪ್ರಧಾನಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀವಿ. ಏನ್ ಸರ್ ನಿಮ್ಮ ಉದ್ದೇಶ? ಪ್ರಧಾನಿಗಳು ಬರಲ್ವಾ? ನಮ್ಮ ಉದ್ದೇಶ ಬರಲ್ವಾ? ಹೇಳ್ಬಿಡಿ. ರಾಜ್ಯ ಜನತೆಗೆ ಬಿಜೆಪಿ ನಾಯಕರು ಹೇಳ್ಬಿಡಿ, ಪ್ರಧಾನಿಗಳು ಬರಲ್ಲ, ನೀವು ಆಸೆ ಇಟ್ಕೋಬೇಡಿ, ನೀವು ಸಾಯಿ. ಅದನ್ನ ಹೇಳ್ತಾ ಇಲ್ಲ. ಬಿಜೆಪಿ ಫಾರ್ ಪೀಪಲ್, ಫಾರ್ ದಿ ಪೀಪಲ್. ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಇದೆ. ಆದ್ರೆ ಚೀಫ್ ಮಿನಿಸ್ಟರ್ ಮಾಡಬಾರ್ದೆಲ್ಲ ಮಾಡಿ ಕೇಳಿದ ತಕ್ಷಣ ದೇಶದ ಪ್ರಧಾನಿ ಕಾನೂನು ಕನ್ಸಲ್ಟ್ ಮಾಡೋದು ಬೇಕಾದಷ್ಟಿದೆ. ಕಾನೂನು ಕನ್ಸಲ್ಟ್ ಅವಶ್ಯಕತೆ ತಕ್ಷಣ ಅಪಾಯಿಂಟ್ಮೆಂಟ್ ಪ್ಲೀಸ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಅನ್ನದಾನಿ ಸರ್, ದೇವೇಗೌಡರು ಕಾವೇರಿ ಕೊಳ್ಳದ ಎಲ್ಲ ಜಲಾಶಯಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ನೀರಿನ ಲಭ್ಯತೆಯ ಬಗ್ಗೆ ಲೆಕ್ಕಾಚಾರ ಹಾಕಿ ಕೊನೆಗೆ ನಾರಿಮನ್ ಅವರನ್ನ ಭೇಟಿ ಮಾಡಿ ತದನಂತರ ಮೋದಿ ಅವರನ್ನು ಕೂಡ ಮೋದಿ ಅವರನ್ನ ಭೇಟಿ ಮಾಡಿ ತಾವು ಏನಾದರೂ ಮಧ್ಯಪ್ರವೇಶಿಸಕ್ಕೆ ಸಾಧ್ಯ ಅಂತ ಮಾತಾಡ್ಕೊಂಡು ಬಂದ್ರು ಅನ್ನುವಂಥದ್ದು ಬಂದಿರುವಂತಹ ವರದಿ. ಏನಂದ್ರಂತೆ ಮೋದಿ ಸಾಹೇಬರು ದೇವೇಗೌಡರು ಹೋದಾಗ? ಈಗ ನಮ್ಮ ರಾಷ್ಟ್ರ ನಾಯಕರು ಈಗಾಗಲೇ ಒಂದು ಸಾರಿ ಪ್ರಧಾನಮಂತ್ರಿಗಳನ್ನು ಏನು ಈ ಘಟನೆ ನಡೀತು ಆ ಘಟನೆಗೆ ಮೊದಲೇ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಇಲ್ಲಿನ ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾದರೂ ಕೂಡ ಪ್ರಧಾನಮಂತ್ರಿಯವರು ಎಚ್ಚರಿಕೆ ವಹಿಸಬೇಕಾಗಿತ್ತು. ಎಷ್ಟು ಸೂಕ್ಷ್ಮವಾದಂಥ ವಿಚಾರ ಕಾವೇರಿ ಅಂದರೆ, ಕಾವೇರಿ ಕೊಳ್ಳದ ಎಲ್ಲ ಜಿಲ್ಲೆಗಳು ಕೂಡ ನಿರಂತರವಾಗಿ ಒಂದು ವಾರದಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅದು ಉಗ್ರವಾದ ಪ್ರತಿಭಟನೆ. ಆ ಉಗ್ರವಾದಂಥ ಪ್ರತಿಭಟನೆ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಕೇಂದ್ರ ಸರ್ಕಾರ ತರಿಸ್ಕೊಳ್ಳುತ್ತೆ ಎಲ್ಲ ರಾಜ್ಯದಿಂದ ಪ್ರತಿದಿನ ಏನಾಗುತ್ತೆ ಅಂತ. ಈ 4-5 ಜಿಲ್ಲೆಗಳಲ್ಲಿ ಯಾತಕ್ಕಾಗಿ ಹೋರಾಟ ನಡೀತಿದೆ ಅಂತೇಳಿ ಮಾಹಿತಿನೂ ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಇವರು ವರ್ತನೆ ಮಾಡಿದ್ರೆ ಪ್ರಧಾನಮಂತ್ರಿಗಳು ಎಷ್ಟು ಸಮಂಜಸವಾಗಿರುತ್ತೆ. ಇವರು ಆ ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಹೋರಾಟ ಯಾತಕ್ಕಾಗಿ ಹೋರಾಟ ನಡೀತಿದೆ, ಇದರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಕರೆದು ಅವರೇ ಮಾತನಾಡಬೇಕು. ಯಾಕೆಂದರೆ ಈ ಕುಟುಂಬದ ಯಜಮಾನರವರು ಒಕ್ಕೂಟ ವ್ಯವಸ್ಥೆನೇ ಮುಖ್ಯ ಪ್ರಧಾನಿಗಳು ವ್ಯವಸ್ಥೆಯ ಪ್ರಧಾನದಂಥ ಒಬ್ಬ ವ್ಯಕ್ತಿ. ಅವರು ಕರ್ನಾಟಕ ರಾಜ್ಯಕ್ಕೆ, ತಮಿಳುನಾಡಿಗೆ, ಆಂಧ್ರ ಪ್ರದೇಶಕ್ಕೆ, ಕೇರಳಕ್ಕೆ, ದಕ್ಷಿಣ ಭಾರತದಲ್ಲೇ ಸಂಪೂರ್ಣವಾಗಿ ಕಾವೇರಿ ಅಂದರೆ ಕಿಚ್ಚೆತ್ಕೊಳ್ತಕ್ಕಂಥ ಒಂದು ವಿಚಾರ.
ಇದು ಹೊಸದೇನಲ್ಲ. ಕರೆಕ್ಟ್. ಇತಿಹಾಸದಲ್ಲಿ ಬಹಳಷ್ಟು ಇದ್ದಾವೆ, ನಾವು ನೋಡಿದ್ದೇವೆ. ಆದರೆ ಇವರು ಪ್ರಧಾನಮಂತ್ರಿಗಳು ದೇವೇಗೌಡಜಿಯವರು ಹೇಳಿದ್ರು ಕೂಡ, ಅವರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವತ್ತು ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೊಳ್ತಿದ್ದಾರೆ. ಕಾರಣ ಏನು? ಅದಕ್ಕೂ ಮೊದಲೇ ಅವರು ಭಾಳಷ್ಟು ಹೋಗಿ ಅವ್ರ ಜೊತೆ 45 ನಿಮಿಷ ಪರಿಪರಿಯಾಗಿ ಮಾತನಾಡಿದ್ದಾರೆ. ಕಾವೇರಿ ಬಗ್ಗೆ ಏನಾದ್ರು ಒಂದು ಡಿಸಿಷನ್ ಮಾಡಬೇಕು, ನೀವು ಮಾತನಾಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಅವತ್ತು ಕೂಡ ತುಟಿ ಬಿಚ್ಚಿಲ್ಲ ಪ್ರಧಾನಮಂತ್ರಿಗಳು, ಸಮಸ್ಯೆಗಳ ಬಗ್ಗೆ ಮಾತನಾಡಲಿಲ್ಲ. ಅರೆ, ನಾನು ಮಂಡ್ಯ ಜಿಲ್ಲೆಯವನಾಗಿ ಕಾವೇರಿ ಕೊಳ್ಳದಿಂದ ಬಂದವನಾಗಿ, ಅದರಲ್ಲೂ ಕಾವೇರಿ ಕೊಳ್ಳದಲ್ಲಿ ಕೊನೆ ಭಾಗ ಥೈಲ್ಯಾಂಡ್, ನಮ್ಮ ತಾಲೂಕು ಮಳವಳ್ಳಿ ತಾಲೂಕು, ಕೆರೆಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಪರಿಸ್ಥಿತಿ. ನಮ್ಮ ತಾಲೂಕಿನಿಂದ ಟೀಕೆಹಳ್ಳಿ ಮುಖಾಂತರ ಸುಮಾರು 20 TMC ನೀರನ್ನು ಪ್ರತಿ ವರ್ಷ ಬೆಂಗಳೂರಿನ ಜನರಿಗೆ ಕುಡಿತಕ್ಕಂಥ ನೀರನ್ನು ನಮ್ಮ ತಾಲೂಕಿಂದ ನಮ್ಮ ಕಾವೇರಿ ನದಿಯಿಂದ ತಾಲೂಕಿಗೆ ಹರಿಸ್ಕೊಂಡು ತಾಲೂಕಿಂದ ಬೆಂಗಳೂರು ಕುಡಿಯೋಕ್ಕೆ ನೀರು ಕೊಡ್ತಾ ಇದ್ದೇವೆ. ನಾವು ನಮಗೆ ನೀರಿಲ್ಲ, ಬೆಂಗಳೂರಿಗೆ ಕೊಡ್ತಾ ಇದ್ದೇವೆ. ಇಂಥ ಸೂಕ್ಷ್ಮವಾದಂಥ ವಿಚಾರ. ನಾವು ದೀಪದ ಕೆಳಗಡೆ ಕತ್ಲು ಅಂತಾರಲ್ಲ, ಆ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಮಂಥವ್ರು ಕುಡಿಯೋಕೆ ನಮಗೆ ಕಾವೇರಿ ನೀರು ನಮಗಿಲ್ಲ, ಮಳವಳ್ಳಿ ತಾಲೂಕಿನವ್ರಿಗೆ. ಅಂದ್ರೆ ಮೈಸೂರು ಕೊಳ್ಳ ಭಾಗದ ಶಾಸಕರು ಯಾರ್ಯಾರಿದ್ದಾರೆ ಎಲ್ಲರೂ ಇಂದು ಸಭೆ ಸೇರಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದಾರೆ, ದಯವಿಟ್ಟು ನೀರು ಹರಿಸಬೇಡಿ ಅಂತ. ನಮ್ಮ ಉದ್ದೇಶನೂ ಅದೇ, ನಮ್ಮ ಬೇಡಿಕೆನೂ ಅಷ್ಟೇ. ಪ್ರಧಾನಮಂತ್ರಿಗಳು ವಿಚಾರ ಬಂದಾಗ ದಯಮಾಡಿ ಯಾವುದೇ ರಾಜ್ಯದ ಸಮಸ್ಯೆ ಆಗಲಿ, ಇದು ಕರ್ನಾಟಕ, ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ ಪ್ರದೇಶ ಅಂತಲ್ಲ. ನಿಮ್ಮ ಕೆಲಸ ಏನು? ನೀವು ಪ್ರಧಾನಮಂತ್ರಿಗಳಾಗಿದ್ರಿ ಈ ದೇಶಕ್ಕೆ. ಅದ್ರಲ್ಲಿ ನಾವು ಸೇರ್ಕೊಂಡಿದ್ದೀವಲ್ಲ, ಕರ್ನಾಟಕದವರು, ತಮಿಳುನಾಡವರು ಸೇರ್ಕೊಂಡಿದ್ದೀವಲ್ಲ, ಆಂಧ್ರ ಪ್ರದೇಶದವರು ಸೇರ್ಕೊಂಡಿದ್ದೀವಿ, ಕೇರಳದವರು ಸೇರ್ಕೊಂಡಿದ್ರಲ್ಲ. ಕಾವೇರಿ ನದಿ ಹುಟ್ಟೋದಲ್ಲಿ, ಬೆಳೆಯೋದಲ್ಲಿ ಏನೇನು ಪ್ರಾಬ್ಲಮ್ ಅಂತೇಳಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪ್ರಧಾನಮಂತ್ರಿಗಳು ತಗೊಳ್ಬೇಕು. ಒಂದು ರಾಜ್ಯದ ಸಮಸ್ಯೆ ಏನಿದೆ, ಗಂಭೀರ ಸಮಸ್ಯೆಗಳನ್ನು ಅವ್ರು ತಗೊಳ್ಬೇಕು, ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಇಂಥ ಈ ಘಟನೆಗಳು ನಡೀತಾವಲ್ಲ, ಮೊನ್ನೆ ಆಯ್ತಲ್ಲ ಬಂದು ದಿನ ಆದಂಥ ಘಟನೆಗಳು ನಿಲ್ಲಬೇಕು ಅಂದರೆ ಪ್ರಧಾನಮಂತ್ರಿಗಳು ಅದಕ್ಕೆ ಮೊದಲೇ ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡದೆ ಹೋದ್ರೆ ಇವತ್ತು ಕರ್ನಾಟಕ ಬೆಂಕಿ ಬಿದ್ದಿದೆ, ಮುಂದೆ ಕರ್ನಾಟಕ ಬೆಂಕಿ ಒಂದ್ ನಿಮಿಷ ಎಸ್ ಕರೆಕ್ಟ್ ಸರ್, ತಾವ್ ಹೇಳಿದ್ದನ್ನ ನಾನು ಕಂಪ್ಲೀಟ್ಲಿ ದಯಮಾಡಿ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು. ಇಲ್ಲೇನೇ ನಡೆದ್ರು ಈಗ ಮುಖ್ಯಮಂತ್ರಿಗಳು ಮೇಡಮ್ ಅವರೇ ಒಂದ್ ನಿಮಿಷ, ನಾನು ಮುಖ್ಯಮಂತ್ರಿಗಳು ಇಲ್ಲಿ ವಿಚಾರ ನೀರ್ ತೊಂದರೆ ಈಗ ಒಂದ್ ನಿಮಿಷ ಮೇಡಮ್, ಈಗ ಮುಖ್ಯಮಂತ್ರಿಗಳ ಪ್ಲೀಸ್ ಒಂದ್ ನಿಮಿಷ ಅರವಿ ವೆಂಕಟೇಶ್ ಸರ್, ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೇವೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ನಾವು 17 ಸಂಸದರನ್ನ ಬಿಜೆಪಿ ತೆಕ್ಕೆಗೆ ಹಾಕಿದ್ದೇವೆ. ಕಾರಣ ಇಷ್ಟೇ, ರಾಷ್ಟ್ರೀಯ ವಿಚಾರಗಳು ಬಂದಾಗ, ಅಂತಾರಾಜ್ಯ ವಿಚಾರಗಳು ಬಂದಾಗ ಅಟ್ಲೀಸ್ಟ್ ನಮ್ಗೇನಾದ್ರೂ ಹೆಲ್ಪ್ ಆಗುತ್ತೆ ಅಂತ. ಅಂಥದ್ರಲ್ಲಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಫೇಲ್ ಆಗಿದೆ ಅನ್ನೋದನ್ನ ನಾವು ಒಪ್ಕೊಳ್ತೀವಿ. ಪದೇ ಪದೇನ ನಾವು ಅದನ್ನು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಉಳ್ಕೊಂಡಿರುವಂಥ ಒಂದು ಆಶಾ ಕಿರಣ ಅಂದರೆ ಅದು ಪ್ರಧಾನಮಂತ್ರಿಗಳು ಇಷ್ಟು ಬೇಡಿಸ್ಕೋಬೇಕಾ, ಇಷ್ಟು ಅಂಗಲಾಚಿಸ್ಕೊಳ್ಬೇಕಾ? ಐ ವಿಲ್ ಕಮ್ ಬ್ಯಾಕ್. ನಾನು ಮಾದೇವ್ ಪ್ರಕಾಶ್ ಸರ್ನ ಮಾತಾಡಿಸ್ತೀನಿ. ಮಾದೇವ್ ಪ್ರಕಾಶ್ ಸರ್, ಮುಖ್ಯಮಂತ್ರಿಗಳು ಸೌಹಾರ್ದಯುತವಾದಂತಹ ಸಂಬಂಧ ಇಟ್ಕೊಳ್ಳಿಲ್ಲ, ಪ್ರಧಾನಮಂತ್ರಿಗಳಿಗೂ ಕೂಡ ಒಂದು ಜವಾಬ್ದಾರಿ ಇದೆ, ಅದನ್ನ ಅನ್ನದಾನಿ ಸರ್ ಹೇಳಿದ್ರು. ಆದ್ರೆ ನನ್ನ ಪಾಯಿಂಟ್ ಇರೋದು ಒಂದು ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಹೊಣೆಗಾರಿಕೆ ಇರುತ್ತೋ ಅಷ್ಟೇ ಜವಾಬ್ದಾರಿ ಹೊಣೆಗಾರಿಕೆ ಪ್ರತಿಪಕ್ಷಗಳಿಗೂ ಇರುತ್ತೆ. ರಾಜ್ಯದ ಪ್ರತಿಪಕ್ಷ ಎನಿಸಿಕೊಂಡಿರುವಂತಹ ಬಿಜೆಪಿ ದೊಡ್ಡ ದೊಡ್ಡ ಮಹಾನ್ ಲೀಡರ್ಸ್ ಗಳನ್ನ ಹೊಂದಿದೆ, 3 ಜನ ಕೇಂದ್ರ ಸಚಿವರನ್ನ ಹೊಂದಿದೆ ರಾಜ್ಯದಲ್ಲಿ. ಇಷ್ಟಿದ್ರೂ ಕೂಡ ಇವರು ಕೈ ಕಟ್ಟಿ ಕುತ್ಕೊಂಡು ಮುಖ್ಯಮಂತ್ರಿ ಸರಿ ಇಲ್ಲ, ಸರಿಯಾಗಿ ಮಾತಾಡಿಲ್ಲ, ಸರಿಯಾಗಿ ವಾದ ಮಾಡಿಲ್ಲ, ಇದನ್ನೇ ಹೇಳ್ತಿದ್ದಾರೆ. ಪ್ಯಾನಲ್ಗೆ ಬಂದಂತಹ ಒಬ್ಬ ಬಿಜೆಪಿ ಕೂಡ ಎಸ್ ಪ್ರಧಾನಮಂತ್ರಿಗಳ ಮಧ್ಯ ಪ್ರವೇಶಿಸಬೇಕು, ನಾವೆಲ್ಲ ಹೋಗ್ತೀವಿ ನಿಯೋಗ ತಗೊಂಡು ಒಪ್ಪಿಸ್ತೀವಿ ನಮ್ಮ ಪ್ರಧಾನಮಂತ್ರಿಗಳನ್ನ ಹೇಳ್ತಾ ಇಲ್ಲ. ಅವ್ರು ಒಪ್ತಾರೋ ಬಿಡ್ತಾರೋ, ಅವ್ರಿಗಿಂತ ಮುಂಚೆ ಇವರೇ ಬ್ಯಾಟಿಂಗ್ ಮಾಡ್ತಾರೆ. ಅವ್ರ ಮಧ್ಯ ಪ್ರವೇಶ ಮಾಡಂಗಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ, ಅವ್ರು ಬರಂಗಿಲ್ಲ ಅಂತ ಇವರೇ ಸ್ಟ್ಯಾಂಡ್ ತಗೊಳ್ತಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು? ಇವ್ರಿಗೆ ತಾಕತ್ತಿಲ್ವಾ ಇಲ್ಲ ಹೈಕಮಾಂಡ್ ಇಂದ ಇವ್ರಿಗೆ ಸೂಚನೆ ಬಂದಿದ್ಯಾ? ನಾವು
It's not escapism. ಇಲ್ಲಿ ಒಂದ್ ನಿಮಿಷ ಸರ್, ತಪ್ಪು ಮಾಡಿದೆ ಹೇಳ್ಬಿಡಿ, ಬರಲ್ಲ ಅವರು ಬರಲ್ಲ ಅಂತ ಹೇಳ್ಬಿಡಿ. ಎಷ್ಟು ಕಾವೇರಿ ವಿಚಾರ ರಾಜಕೀಯ ಆಗಿದೆ ಅಂದ್ರೆ ವೀಕ್ಷಕರೇ, ನಾನು ಬ್ರೇಕ್ ತಗೊಂಡ್ಮೇಲೂ ನಮ್ಮ ರಾಜಕೀಯ ನಾಯಕರು ಬ್ಲೇಮ್ ಗೇಮ್ನ ಒಬ್ಬರ ಮೇಲೆ ಒಬ್ರು ಎತ್ತಾಕ್ತಾನೆ ಇದ್ರು. ಹಿಂಗಾದ್ರೆ ನಿಜಕ್ಕೂ ಕೂಡ ಪ್ರಧಾನಿಗಳು ಮುಂದೆ ಬರಲ್ಲ, ಸಿದ್ದರಾಮಯ್ಯನವರು ಜವಾಬ್ದಾರಿ ತೆಗೆದುಕೊಳ್ಳಲ್ಲ ಅನ್ನೋಂತ ಪರಿಸ್ಥಿತಿಯಲ್ಲಿ ನಾವಿದೀವಿ ಅಂತ ಅನ್ಸುತ್ತೆ. ಮಾಧವ್ ಪ್ರಕಾಶ್ ಸರ್, ಪ್ರತಿಪಕ್ಷಗಳಿಗೆ ಜವಾಬ್ದಾರಿ ಇದೆಯಾ ಇಲ್ವಾ? ಒಬ್ಬರು ರೈತ ನಾಯಕರು ದೇವೇಗೌಡರಲ್ಲ, ಯಡಿಯೂರಪ್ಪನವರು ಅವರು ಹಾಕೊಂಡೆ ಪ್ರಮಾಣ ಇವರು ಯಾರು ನರೇಂದ್ರ ಮೋದಿ ಅವರು ದಾವಣಗೆರೆಯ ಬಿಜೆಪಿಯ ಸಮಾವೇಶದಲ್ಲಿ ಹೇಳಿದ್ರು, ಫಾರ್ಮರ್ಸ್ ಲೀಡರ್ ರೈತ ನಾಯಕ ಯಡಿಯೂರಪ್ಪನವರೇ ಅಂತ ಹೇಳಿದ್ರು. ಇನ್ನೊಬ್ರು ಸಂಸದೀಯ ಸಚಿವರು GST ಬಿಲ್ಲು ಅದು ಇತ್ಯರ್ಥವೇ ಆಗಿರಲಿಲ್ಲ. ಅನಂತಕುಮಾರ್ ಅವರು ಸಂಸದೀಯ ಸಚಿವರಾದ ತಕ್ಷಣ GST ಬಿಲ್ ಇತ್ಯರ್ಥ ಆಗೋಯ್ತು. ಎಲ್ಲ ಕಡೆ ಅವ್ರನ್ನ ಅಡ್ಜಸ್ಟ್ ಮಾಡ್ಬಿಟ್ರು, ಎಲ್ಲಾರನ್ನು ಅಡ್ಜಸ್ಟ್ ಮಾಡ್ಬಿಟ್ರು. ಒಂದ್ ನಿಮಿಷ ಅದು ಹೇಳಿದ್ರು. ಇಬ್ರು ಗ್ರೇಟ್ ಲೀಡರ್ಸ್. ಅನಂತಕುಮಾರ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ಅಲ್ಲಿ ಒಂದ್ ರೀತಿ ನಂಬರ್ 2 ಮಂತ್ರಿ ಇದ್ದಂಗೆ, ಅದ್ವಾರಿನೂ ಮೀರಿಸ್ಬಿಟ್ಟಿದ್ರು. ಈ ಇಬ್ಬರು ಗೌಡ್ರು ಈ ಭಾಗದ ಲೀಡರ್ಸ್, ಒಬ್ರು ಅನಂತಕುಮಾರ್ ಅವರು, ಮತ್ತೊಬ್ರು ಯಡಿಯೂರಪ್ಪನವರು. ಇವ್ರ ಜೊತೆಗೆ ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿಗಳು, ಮಹದಾಯಿ ಜಲಾನಯನ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್, ಅಲ್ಲೊಬ್ರು ಅಧ್ಯಕ್ಷರು ಪ್ರಹ್ಲಾದ್ ಜೋಶಿ. ಇಷ್ಟು ಜನ ಇದಾರಲ್ಲ, ಸಿದ್ದರಾಮಯ್ಯನವರು ಕನ್ಫ್ರಾಂಟೇಷನ್ ಮಾಡ್ಕೊಂಡ್ರು, ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಇವರು ಬಿಜೆಪಿ ಲೀಡರ್ಸು, ಇವ್ರಿಗೆ ಯಾಕೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ನರೇಂದ್ರ ಮೋದಿ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡದೇ ಇದ್ರು ಹೋಗಿ ನರೇಂದ್ರ ಮೋದಿ ಅವರ ಮನೆ ಬಾಗಿಲನ್ನ ಕಾದು ಕರ್ನಾಟಕದ ಜನ ಇಂಥ ಸಂಕಷ್ಟದಲ್ಲಿದ್ದಾರೆ, ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳುವ ಒಂದು ಮನಸ್ಥಿತಿ ಇವ್ರಿಗೆ ನಿಮ್ಮ ಕೈಯಲ್ಲಿ ಬಗೆಹರಿಯುತ್ತೋ ಇಲ್ವೋ ಸರ್? ನೀವು ಬಿತ್ತಿದಂತ ಕನಸುಗಳ ಕಲ್ಪನೆಯಲ್ಲಿ ಜನ ನಿಮ್ಮಿಂದ ಆಗುತ್ತೆ ಅಂತ ನಂಬ್ತಾ ಇದ್ದಾರೆ. ಅಟ್ಲೀಸ್ಟ್ ನೀವು ಟ್ರೈ ಮಾಡಿ ಸರ್, ಆಗ್ಲಿಲ್ಲ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಆ ಜಡ್ಜ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ನಾವು ಅಂತ ಯಡಿಯೂರಪ್ಪನವರು ಕತೆ ಹೇಳ್ತಾ ಇದ್ದಾರೆ. ಇವರು ಹೋಗಿ ನರೇಂದ್ರ ಮೋದಿ ಅವರ ಮನೆ ಬಾಗಿಲಲ್ಲಿ ಕುಳಿತು ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯುವ ಪ್ರಯತ್ನ ಮಾಡಿ ಅಂತ ಕೇಳುವಂತಹ ಒಂದು ಮನಸ್ಥಿತಿ ಯಾಕಿಲ್ಲ ಯಡಿಯೂರಪ್ಪಗೆ? ಯಾಕಿಲ್ಲ? 24 ಗಂಟೆ ಆಸ್ ಪಾರ್ಲಿಮೆಂಟರಿ ಮಿನಿಸ್ಟರ್ ಇವರು ಅನಂತಕುಮಾರ್ ಅವರು ಅವ್ರ ಜೊತೆ ಒಳಗಿರ್ತಾರೆ. ಯಾಕೆ ಇವ್ರು ಕೇಳೋದಕ್ಕೆ ಆಗೋದಿಲ್ಲ? ಜನ ಮುಖ್ಯ. ಕೇಳ್ತಾ ಇದೀವಲ್ಲ ಸರ್, ಒಂದು ವಾರದಿಂದ ಅದನ್ನೇ ಮಾಡ್ತಾ ಇದೀವಿ. ನರೇಂದ್ರ ಮೋದಿ ಅವರ ನಿಮ್ ಪ್ರಕಾರ ರೋಗ ಸರ್, ನಿಮ್ ಪ್ರಕಾರ ರೋಗ ಹೆಂಗ್ ಬಂತು ಅಂತ ನಾವು ತಿಳ್ಕೋಬೇಕೆ ಹೊರತು ಪರಿಹಾರ ಕಂಡಿಡಿಬಾರ್ದು. ಪ್ರಹ್ಲಾದ್ ಜೋಶಿ ಏನ್ ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇದೀವಿ. 150 ಸ್ಥಾನ ನೀರ್ ಬಿಡ್ತೀನಿ ಅಂತ 3 ಜನ ಕೇಂದ್ರ ಸಚಿವರು ಬಿಡ್ತೀನಿ ಅಂತ ಹೇಳಿದವರು ಇವರೇನೆ. 3 ಜನ ಕೇಂದ್ರ ಸಚಿವರು ಕೇಂದ್ರ ಸಚಿವರು ಅಷ್ಟೇ ಅಂತ ಇಲ್ಲ, 3 ಜನ ಅಲ್ಲ 4 ಜನ ಕೇಂದ್ರ ಸಚಿವರಿದ್ದಾರೆ. 4 ಜನ ಕೇಂದ್ರ ಸಚಿವರು. ನಿಮ್ಮ ಮುಖ್ಯಮಂತ್ರಿಗಳನ್ನ ಕೇಳಿದ ಪತ್ರಕರ್ತರು ಕೇಳ್ತಾರೆ, ಒಬ್ರೇ ಹೋಗ್ತೀರಾ ಸರ್, ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀವಿ? ಒಬ್ರೇ ಹೋಗ್ತೀವಿ. ಯಾಕೆ? ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಹೋಗಿ. ನೀವು ಕರ್ಕೊಂಡು ಹೋಗಿದ್ದಾಗ ನೀವು ರಾಜಕೀಯ ನೀವು ಬಿಡ್ತಾರೋ ಬಿಡಲ್ವ? 2 ಬಾರಿ ಒಬ್ರು ಕೂಡ ಬಾಯ್ ಇರ್ಬೋದು. 3 ಜನ ಸಚಿವ ಅಲ್ಲ, 4 ಜನ ಏನು ಕೇಳಿಸ್ತಾ ಇಲ್ಲ.
ಸಾರಿ ಪ್ಲೀಸ್ ಈ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡಬೇಡಿ ಸರ್, ದಯವಿಟ್ಟು ಜನ ನೋಡ್ತಾ ಇರ್ತಾರೆ ಸರ್. ಪ್ಲೀಸ್ ಪ್ರಕಾಶ್ ಸರ್, ದಯವಿಟ್ಟು ತಾವು ಸುಮ್ಮನೆ ಇರಿ ಪ್ಲೀಸ್, ದಯವಿಟ್ಟು ಹೋಲ್ಡ್ ಪ್ಲೀಸ್. ಒಂದ್ ನಿಮಿಷ ಇರಿ ಸರ್. ವೆಂಕಟೇಶ್ ಸರ್ ಪ್ಲೀಸ್, ಜನ ನೋಡ್ತಾ ಇರ್ತಾರೆ ಸರ್. ಈ ಕಾವೇರಿ ವಿಚಾರದಲ್ಲಿ ಹಿಂಗ್ ಕಚ್ಚಾಡ್ಬಿಟ್ರೆ ಜನಕ್ಕೆ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ನಿಮ್ಮ ವಿಚಾರಗಳನ್ನ ನೀವು ವ್ಯಕ್ತಪಡಿಸೋದಕ್ಕೆ ನಾನು ಸಲಹೆ ಕೊಡ್ತೀನಿ. ಒಂದ್ ನಿಮಿಷ ನನಗೆ ಯಾರೋ ಒಬ್ರು ಉತ್ತರ ಕರ್ನಾಟಕ ಭಾಗದ, ಅದರಲ್ಲೂ ಕೂಡ ಮಾದಾಯಿ ಭಾಗದ ರೈತರು ಒಂದು ಮೆಸೇಜ್ ಮಾಡಿದ್ರು. ಅಲ್ಲರಿ, ನಮ್ ವಿಚಾರಕ್ಕೆ ಕೋರ್ಟೇ ಹೇಳಿದೆ ಪ್ರಧಾನಿಗಳ ಮಧ್ಯಸ್ಥಿಕೆಯಲ್ಲಿ ಮಾತಾಡ್ರಿ ಅಂತ ಹೇಳಿದ್ರು ಕೂಡ ಪ್ರತಿಪಕ್ಷದವರು ಇದಕ್ಕೆ ಒಪ್ಪಿಗೆನೆ ಕೊಟ್ಟಿಲ್ಲ. ಪ್ರತಿಪಕ್ಷದವರು ಪ್ರಧಾನಮಂತ್ರಿಗಳನ್ನ ಒಪ್ಪಿಸ್ತಾನೆ ಇಲ್ಲ. ಈ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಪ್ರತಿಪಕ್ಷಗಳು ಎಸ್ ನಾವಿರ್ತೀವಿ ನಿಮ್ ಜೊತೆ ಅಂತ ಅಶ್ಯೂರೆನ್ಸ್ ಕೊಟ್ಟರು ಕೂಡ ಈ ವಿಚಾರದಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಕಾವೇರಿಗೂ ಜನ ಒಪ್ಕೊಳ್ತಾರೆ, ಮಹದಾಯಿಗೆ ಒಪ್ಕೊಳ್ಳಲ್ಲ. ಆದ್ರೂ ಪರವಾಗಿಲ್ಲ ರೀ, ಕಾವೇರಿನೂ ನಮ್ದೆ ಮಹದಾಯಿನೂ ನಮ್ದೆ ಅಂತ ಹೇಳಿದ ಮೇಲೂ ಕೂಡ ನೀವ್ ಹಿಂಗ್ ರಾಜಕೀಯ ಮಾಡ್ಕೊಂಡು ಒಬ್ರಿಗೊಬ್ರು ಅವ್ರು ಬರಲ್ಲ ಇವ್ರು ಬರಲ್ಲ, ನೀವಿಲ್ಲನ ನಾವಿಲ್ಲನ, ನೀವ್ ತಿಂದ್ರಿ ನಮ್ಗೊರ್ಸಿದ್ರಿ, ಏನ್ ಸರಿ ಸರ್? ಈಗ ಸ್ವಾಮಿ ಸರ್ ನಾನು ಹೇಳ್ತಾನೆ ನಿಮ್ಗೆ ಅವಾಗಿಂದ ಹೇಳ್ತೀನಿ ಸರ್, ಪ್ಲೀಸ್ ಬಿಡಿ ಸರ್, ಅವ್ರು ತಪ್ಪು ಮಾಡಿದ್ದಾರೆ. ಅನ್ನದಾನಿ ಸರ್, ಈಗ ಏನ್ ಗೊತ್ತಾ, ಈಗ ಯಾರೋ ಒಬ್ರು ಬರ್ದಿದ್ರಪ್ಪ, ರಾಧಾಯಿರೇಗೌಡ್ರಿಗೆ ಬುದ್ಧಿನೇ ಇಲ್ಲ, ನೀರ್ ಪ್ರಾಕೃತಿಕವಾಗಿ ಹರಿದೋಗುತ್ತೆ ಅಂತ ಹೇಳ್ಬಿಟ್ರು ಅಂತ ಮೋಹನ್ ಕಾತರ್ಕಿ ಅವರು ನಮ್ಮ ಪರವಾಗಿ ವಾದ ಮಂಡಿಸಿದಂತ ವಕೀಲರು ಹೇಳಿದ್ದನ್ನ ನಾನು ಹೇಳ್ದೆಪ್ಪ. ಪ್ರಾಕೃತಿಕವಾಗಿ 6-7 ಸಾವಿರ ಕ್ಯೂಸೆಕ್ ನೀರು ಹಂಗೆ ಹರಿದೋಗ್ತಾ ಇದೆ, ಇನ್ನು 2-3 ಎಕ್ಸ್ಟ್ರಾ ಅಲ್ವಾ, ಅದಕ್ಕೆ 10,000 ಕ್ಯೂಸೆಕ್ ಬಿಡ್ತೀವಿ ಅಂತ ನಾವೇ ಹೇಳಿದ್ವಿ. ಅಂದ್ರೆ ಒಂದು ಗುಡ್ ವಿಲ್ ಜಸ್ಚರ್ ನ ಪ್ರದರ್ಶನ ಮಾಡಕ್ ಹೋದ್ವಿ ಅಂತ ಅವ್ರು ಹೇಳಿದ್ದನ್ನ ನಾನ್ ಕೋಟ್ ಮಾಡಿದ್ರೆ ಜನ ನನಗೆ ತಿರ್ಗಾ ಬೈತಾರೆ. ಒಂದ್ ಕಡೆ ಬಿಡ್ತೀನಿ ಅಂತ ಹೇಳಿ ಈಗ ಬಿಡಕ್ಕಾಗಲ್ಲ ಅಂತ ಹೇಳ್ತಾ ಪ್ರಧಾನಿಗಳು ಮಧ್ಯ ಪ್ರವೇಶ ಮಾಡಿ ಬಿಡದೆ ಇರಂಗ್ ಮಾಡಿ ಅಂತ ಹೇಳೋದಿದೆಯಲ್ಲ, ಇದನ್ನು ನಾವು ಯೋಚನೆ ಮಾಡ್ಬೇಕಲ್ಲ. ನಾನು ಅವ್ರು ಕೇಳಿದ್ರೆ ಮಾಡ್ತಾ ಇದ್ದೀರಾ, ಜನ ನಗ್ತಾರೆ ಸರ್. ಏನ್ ಸರ್ ಏನ್ ಸರ್ ಹೇಳಿ ಸರ್. ಈಗ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ನಿಮ್ಮ ಟಿವಿನಲ್ಲೂ ಕೂಡ ಹೇಳಿದ್ದಾರೆ, ಏನೇ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಜೊತೆ ಇರ್ತೀವಿ ನಾವು, ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಜೊತೆಲಿ ಇರ್ತೇವೆ. ಈಗ ನಮ್ಮ ಕರ್ನಾಟಕದ ಜನರ ಕಷ್ಟದ ಪರಿಸ್ಥಿತಿಯನ್ನ ನೀವು ರಕ್ಷಣೆ ಮಾಡಬೇಕಾದ ಹೊಣೆ ನಿಮಗಿದೆ. ಕರ್ನಾಟಕದ ಇತಿಹಾಸದಲ್ಲೇ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಒಂದು ಏನ್ ಹೇಳ್ತಾರೆ ಒಗ್ಗಟ್ಟಾಗಿರೋದು ಪ್ರದರ್ಶನ ಮಾಡಿರೋದು. ನಮ್ಮ ನಾಯಕರು ಹೇಳ್ತಾರೆ, ಯಾವುದೇ ಸಂದರ್ಭ ಬಂದರೂ ಕೂಡ ನೀರನ್ನ ಬಿಡಬಾರ್ದು. ಈಗಿರೋ ಪರಿಸ್ಥಿತಿನಲ್ಲಿ ಮುಂದೆ ಕುಡಿಯೋಕ್ಕೂ ಕೂಡ ಹಾಹಾಕಾರ ಆಗ್ತದೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಮಗೆ ಊಟ ಇಲ್ಲ ಅಂದರೆ ಪಕ್ಕದ ಮನೆಯವನಿಗೆ ಊಟ ನಾವು ಹಸ್ಕೊಂಡು ಇನ್ನೊಬ್ಬಂಗೆ ಊಟ ಕೊಡೋದಿದೆಯಲ್ಲ, ಅದು ಸಮಂಜಸವಾದದ್ದಲ್ಲ. ಅದಕ್ಕೆ ನೀವು ಮೊದಲು ನಾವು ಊಟ ಮಾಡೋಣ, ನಮಗೆ ಜಾಸ್ತಿ ಇದ್ರೆ ಇನ್ನೊಬ್ರು ಕೊಡೋಣ ಅಂತಕ್ಕಂಥ ಪದ್ಧತಿನಲ್ಲಿ ಎಂಥ ಪರಿಸ್ಥಿತಿ ಬಂದರೂ ನಿಮ್ಮ ಜೊತೆ ನಾವು ಕೈ ಜೋಡಿಸ್ಕೊಂಡಿರ್ತೀವಿ. ನೀವು ಜೈಲಿಗೆ ಹಾಕ್ತಾರಾ, ಕೋರ್ಟ್ ನಿಂದನೆ ಆಗುತ್ತಾ, ನ್ಯಾಯಾಲಯ ನಿಂದನೆ ಆದರೆ ನಿಮ್ಮನ್ನು ಜೈಲಿಗೆ ಹಾಕಿದ್ರೆ ನಾವು ಕೂಡ ನಿಮ್ಮ ಜೊತೆ ಜೈಲಿಗೆ ಬರ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ನಾಯಕರು ಹೇಳಿದ್ಮೇಲೆ ಎಂತ ಶಕ್ತಿ ಬರಬೇಕು ಸಿದ್ದರಾಮಯ್ಯನವ್ರಿಗೆ. ಯಾಕೆ ಏನ್ ಮಾಡ್ತಾ ಇದ್ದೀರಾ? ದೇವೇಗೌಡರು ಪ್ರಧಾನಮಂತ್ರಿ ಅವರು ಭೇಟಿ ಮಾಡಿದ್ರು, ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವ್ರಿಗೆ ನಿಮ್ಗೆ ಸಾಥ್ ಕೊಡ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಜೊತೆ ನಾನು ಜೈಲಿಗೆ ಬರ್ತೀನಿ ನ್ಯಾಯಾಂಗ ನಿಂದನೆ ಆದರೆ ಅಂತಕ್ಕಂಥ ವಿಚಾರವನ್ನ ಯಾರಾದರೂ ಒಬ್ಬರು ಒಂದು ಪಕ್ಷದ ವಿರೋಧ ಪಕ್ಷದ ನಾಯಕರು ಈ ಥರ ಶಕ್ತಿ ಹೇಳ್ತಾರೆ? ಯಾರಾದರೂ ಹೇಳಿದ್ರು ಕೂಡ ನೀವು ಅದನ್ನು ಕೂಡ ಲೆಕ್ಕಿಸ್ತೇನೆ ನೀರನ್ನ ಬಿಡ್ತಾ ಇದ್ದೀರಲ್ಲ ತಮಿಳ್ನಾಡಿಗೆ. ಯಾವ ನ್ಯಾಯ ಇದು? ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಅಧಿಕಾರ ಉಳ್ಕೋಬೇಕು, ಜನರ ಹಿತಾಸಕ್ತಿ
ಆದ್ರೆ ಒಂದು ಜವಾಬ್ದಾರಿಯಿಂದ ಇವತ್ತು ಏನಲ್ಲ ಕಾವೇರಿ ವಿಚಾರದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ಕಳ್ಕೊಂಡ್ರು ಅಂದ್ರೆ ದೇವೇಗೌಡರು ಏನ್ ಹೇಳಿದ್ದಾರೆ, ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಟ ಮಾಡಕ್ ಬರಲ್ಲ, ನೀರು ಒಂದು ಹಂತಕ್ಕೆ ಬಿಡ್ಲೇಬೇಕಾಗತ್ತೆ ಅಂತ ದೇವೇಗೌಡರು ಹೇಳಿರ್ತಕ್ಕಂಥದ್ದು ಗೊತ್ತಿದೆ. ಇದು ಇವ್ರ ಪಾರ್ಟಿಯಲ್ಲಿ ಆಗ್ತಕ್ಕಂಥ ಡಬಲ್ ಸ್ಟ್ಯಾಂಡರ್ಡ್. ಒಬ್ರೊಂದು ಹೇಳಿ ಇನ್ನೊಂದು ಹೇಳಿ ಮಗು ನಾವು ರಾಜಕೀಯ ಮಾಡ್ತಾರೆ. ಏನ್ ತ್ಯಾಗ ಮಾಡೋದಾದ್ರೆ ಮುಖ್ಯಮಂತ್ರಿಗಳು ಸರ್ವಪಕ್ಷ ನಿಯಮ ಕರ್ಕೊಂಡೋಗಬೇಕಾಗಿತ್ತು, ಮಾತಾಡಬೇಕಾಯ್ತು. 6 ತಿಂಗಳಿಂದ ಕರ್ಕೊಂಡೋಗಿಲ್ವಲ್ಲ, ಒಬ್ರು ಬಾಯಿ ಬಿಟ್ಟಿಲ್ವಲ್ಲ. ಅಧಿಕಾರ ಅಲ್ಲ. ಅಲ್ಲ ಒಂದ್ ನಿಮಿಷ ಸರ್, ಅಂದ್ರೆ ಒಂದ್ ನಿಮಿಷ ಸರ್, ನನಗೆ ಟೈಮ್ ವೇಸ್ಟ್ ಮಾಡ್ಬಿಟ್ಟು ದಯವಿಟ್ಟು ಯಡಿಯೂರಪ್ಪನವ್ರದ್ದು ಆಯ್ತು, ಕುಮಾರಸ್ವಾಮಿ ಅವ್ರದ್ದು ಆಯ್ತು, ಸಿದ್ದರಾಮಯ್ಯ ಅವ್ರದ್ದು ಆಯ್ತು, ಒಂದ್ ನಿಮಿಷ ಇರಿ ಸರ್, ನಾನು ಬರ್ತೀನಿ ನಿಮ್ಮ ಹತ್ರ. ಆರ್ ವಿ ವೆಂಕಟೇಶ್ ಸರ್, ಪ್ರಧಾನಿಗಳನ್ನ ಭೇಟಿ ಆಗೋವರೆಗೂ ನೀರ್ನ ಹರಿಸ್ತೀರಿ, ಕರೆಕ್ಟಾ? ಅಲ್ಲ ಅದು ನೋ ಅದರ್ ಚಾಯ್ಸ್, ಬೇರೆ ಏನು ಮಾರ್ಗ ಇಲ್ಲ, ಅದೊಂದೇ ಮಾರ್ಗ ಇರೋದು. ಈಗ ನೋಡಿ ಸರ್ ನನಗೆ ಅಷ್ಟೇ ಬೇಕು ಸರ್. ನಾನು ಹೇಳ್ಬೇಕಲ್ಲ, ನೀವು ಮತ್ತೆ ಭಾಷಣ ಹೊಡೆದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ನನ್ನ ಬಾಯಿಂದ ಪ್ರಧಾನಿಗಳನ್ನ ಭೇಟಿ ಆಗೋವರೆಗೂ ನೀರ್ ಹರಿಸ್ತೀರಾ ಅಲ್ವಾ ಸರ್? ನೋಡಿ ಇದನ್ನ ಇದನ್ನ ಆವೇಶದಿಂದನೋ ಇನ್ನೊಂದ್ರಿಂದನೋ ಮಾಡಕ್ಕಲ್ಲ, ಬುದ್ಧಿವಂತಿಕೆಯಿಂದ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ನನ್ನ ಕೇಳಿದ್ರೆ ನೋಡಿ, ಕೇಳಿಬಿಟ್ಟಿರ್ತಾರ ಹೇಳ್ಬೇಕಾಗತ್ತಲ್ಲ, ಭಾಷಣ ಅಲ್ಲ, ಮತ್ತೆ ನೀವು ಕೇಳಿದ್ರೆ ಹೇಳ್ಬೇಕಾಗತ್ತಲ್ಲ. ನೀವು ಕೇಳ್ಬಿಟ್ಟು ಸುಮ್ಮನೆ ಬಿಟ್ಟು ಅದನ್ನ ಪ್ರಧಾನಿಗಳು ಒಂದ್ ನಿಮಿಷ ಸರ್, ಪ್ರಧಾನಿಗಳು ಮಧ್ಯ ಪ್ರವೇಶಿಸಬೇಕಾ ಬೇಡವಾ ಈ ವಿಚಾರದಲ್ಲಿ? ಪ್ರಧಾನಿಗಳು ಕಾನೂನು ರೀತಿ ಕಾನೂನು ರೀತಿ ಅದನ್ನ ಯೋಚನೆ ಮಾಡಿ ಏನ್ ಬೇಕೋ ಮಾಡ್ತಾರೆ, ಅವ್ರು ಗೊತ್ತಿದೆ. ಪ್ರಧಾನಮಂತ್ರಿಗಳು ಜನಗಳನ್ನ ಕಾಪಾಡೋದ್ರಲ್ಲಿ ಮುಖ್ಯಮಂತ್ರಿ ಹಿಂದೆ ಹೋಗಿದ್ದಾರೆ. ಬೇಕು ನೀರ ಕಾನೂನು ಪ್ರಕಾರ ಭೇಟಿ ಕಾನೂನು ಅಂತ ಎಲ್ಲರೂ ಹೇಳ್ತಾರಲ್ಲ, ದೇವೇಗೌಡರು ಹೇಳ್ತಾರೆ ಜನಸಾಮಾನ್ಯಗೋಸ್ಕರವೇ ಸರ್ಕಾರ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾವು ಜನಗಳ ಪರವಾಗಿರ್ತೀವಿ ಅಂತ ಹೇಳ್ತೀವಿ, ಜನಗಳ ಪರವಾಗಿ ಏನಂದ್ರೆ ಜವಾಬ್ದಾರಿ ಟ್ರಾನ್ಸ್ಫರ್ ಮಾಡಕ್ಕೆ ಜನ ಟ್ರಾನ್ಸ್ಫರ್ ಮಾಡಕ್ಕೆ ನಾಟಕ ಆಡ್ತಾ ಇದ್ದೀವಿ. ನೀರರಿಸಿ ರಾಜ್ಯದ ಜನತೆಗೆ ಮೋಸ ವರ್ಗಾವಣೆ ಮಾಡಕ್ಕೆ ದಯವಿಟ್ಟು ತಾವು ಮಾತಾಡಬೇಡಿ. ನನಗೆ ಜನರಿಗೆ ಆಗ್ಲಿ ಅಥವಾ ನನಗಾಗ್ಲಿ ಈ ವಿಚಾರದಲ್ಲಿ ಯಾವ ಪಕ್ಷಗಳು ರಾಜಕೀಯ ಮಾಡಲ್ಲ ಅಂತ ನಾವು ಭಾವಿಸಿದ್ವಿ. ಯಡಿಯೂರಪ್ಪ ಒಂದ್ ನಿಮಿಷ ಸರ್, ಯಡಿಯೂರಪ್ಪ ಎಷ್ಟು ದಿನ ರಾಜಕೀಯ ಮಾಡ್ತೀರಿ ಸರ್? ನೀವು ಎಷ್ಟು ರಾಜಕೀಯ ಮಾಡ್ತೀರಾ ಸರ್? ಕಾವೇರಿ ವಿಚಾರದಲ್ಲಿ ಇನ್ನೆಷ್ಟು ದಿನ ರಾಜಕೀಯ ಮಾಡ್ತೀರಿ ಸರ್? ನೀವು ಮಾಡ್ತಾ ಬಿಜೆಪಿ ಕಾಂಗ್ರೆಸ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ. ನಿಮ್ ನಾಯಕರುಗಳ ಪರವಾಗಿ ಈ ವೇದಿಕೆಯಲ್ಲಿ ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ. ನಿಮಗೆ ಈ ರಾಷ್ಟ್ರದಲ್ಲಿ
ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕಾವೇರಿ ಮತ್ತು ಮಹದಾಯಿ ಈ ನದಿ ವಿಚಾರದಲ್ಲಿ ಜನಗಳ ರಕ್ಷಣೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಎಲ್ಲ ಕರ್ನಾಟಕ ಜೀವ ಜನರ ಜೀವಗಳು. ವಿಚಾರದಲ್ಲಿ ಎಲ್ಲ ಜೀವ ಈಗ ಜೀವಗಳು. ರಾಷ್ಟ್ರೀಯ ಪಕ್ಷ